ಹಾಯ್ ಮಚ್ಚ. ಹಾಯ್ ಮಚ್ಚ. ಯಾಕೋ ಮಚ್ಚ ಬೇಜಾರಲ್ಲಿದೆಯಾ? ಏನಿಲ್ಲ ಮಚ್ಚ, ಮೊನ್ನೆ ನಮ್ಮಪ್ಪ ಒಂದು 50,000 ರೂಪಾಯಿ ದುಡ್ಡು ಕೊಟ್ಟಿದ್ರು ಕಾಲೇಜ್ ಫೀಸ್ ಕಟ್ಟು ಅಂತೇಳಿ. ಅದ್ರಲ್ಲಿ ಒಂದು 20,000 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಚ್ಚ. ಈಗ 50,000 ರೂಪಾಯಿ ಫೀಸ್ ಕಟ್ಟಲಿಲ್ಲ ಅಂದರೆ ಎಕ್ಸಾಮ್ ಕೂಡ್ಸಲ್ಲ ಅಂತ ಮಚ್ಚ. ಅಯ್ಯೋ ಅಷ್ಟಕ್ಕೆಲ್ಲ ಯಾಕೋ ಮಚ್ಚ ಟೆನ್ಷನ್ ತಗೋತೀಯಾ? ನನ್ನ ಹತ್ರ ಆನ್ಲೈನಲ್ಲಿ ಡಮ್ಮಿ ಸರ್ಕಲ್ ಅಂತ ಒಂದು ಗೇಮಿಂಗ್ ಆ್ಯಪ್ ಇದೆ. ಅದರಲ್ಲಿ ಇನ್ವೆಸ್ಟ್ ಮಾಡು, ದುಡ್ಡು ಬಂತಾ ಹೋಗಿ ಕಾಲೇಜ್ ಫೀಸ್ ಕಟ್ಟು, ಇಲ್ಲಾಂದ್ರೆ ಡ್ರಾಪ್ ಮಾಡು ಅಷ್ಟೇ. ಆನ್ಲೈನ್ ಅಲ್ಲ, ದುಡ್ಡು ಹೋದ್ರೆ ಏನಿಲ್ಲ ಮಚ್ಚ, ಸಿಂಪಲ್ ಕಾನ್ಸೆಪ್ಟ್. ಫಸ್ಟ್ ಒಂದು 5,000 ಇನ್ವೆಸ್ಟ್ ಮಾಡು, ಆ ದುಡ್ಡು ವಾಪಸ್ ಬರುತ್ತಾ ನೋಡು. ವಾಪಸ್ ಬಂತಾ ಅದನ್ನೇ ತಗೊಂಡು ಕಾಲೇಜ್ ಫೀಸ್ ಕಟ್ಟು, ಇಲ್ಲ ಅಂದ್ರೆ ಡ್ರಾಪ್ ಆಗು ಅಷ್ಟೇ. ಸರಿ ಮಚ್ಚ. ಇದೆ ಇದೆ. ಮಚ್ಚ ಯು ವಿನ್ ದ ಮ್ಯಾಚ್ ಇದೆ ಮಚ್ಚ. ಯೇ ಮಚ್ಚ, ಅವಾಗಲೇ ಒಂದು 15,000 ರೂಪಾಯಿ ಹಾಕಿದ್ರೆ ಇಷ್ಟೊತ್ತಿಗೆಲ್ಲ ಕಾಲೇಜ್ ಫೀಸ್ ಕಟ್ಬೋದಾಗಿತ್ತಲ್ಲ ಮಚ್ಚ. ಇವಾಗ ಮತ್ತೆ ಇನ್ನೊಂದು 15,000 ಇನ್ವೆಸ್ಟ್ ಮಾಡು, ದುಡ್ಡು ಬರುತ್ತೆ, ಗೆದ್ಕೊಂಡು ಕಾಲೇಜ್ ಫೀಸ್ ಕಟ್ಟು ಅಷ್ಟೇ. ಸರಿ ಮಚ್ಚ. ಮಚ್ಚ ಯು ಲಾಸ್ಟ್ ದ ಮ್ಯಾಚ್ ಅಂತೆ ಮಚ್ಚ. ಅಯ್ಯೋ ಮಚ್ಚ. ಹಲೋ. ಅಯ್ಯೋ ಬಂದೆ 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 ಮಚ್ಚ, ಒಂದು 10 ನಿಮಿಷ ಹೋಗಿ ಬರ್ತೀನಿ ಮಚ್ಚ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ, ಬ್ಯಾಗು ಇಡೀ ಸೀದಾ ನಡಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಆನ್ಲೈನ್ ಗೇಮು ಅಂತ ಹೇಳಿಬಿಟ್ಟು ಮೊದಲು 1-2 ಸರಿ ನಿಮಗೆ ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಹಣವನ್ನು ಕೊಟ್ಟ ಹಾಗೆ ಮಾಡಿ ನಂತರ ಪುನಃ ನಿಮ್ಮ ಹಣವನ್ನು ಯಾವ ರೀತಿ ತಗೊತಾರೆ ಅಂತೇಳಿ. ಆದ್ದರಿಂದ ಈ ಥರ ಯಾವುದೇ ಆನ್ಲೈನ್ ಗೇಮ್ಗಳಿಗೆ ಕೂಡ ತಾವು ಮೋಸ ಹೋಗದೇ ಇರಿ. ಅಲ್ಲದೆ ನೀವು ಯಾವುದೇ ಸೈಬರ್ ಕ್ರೈಮ್ ಘಟನೆಗೆ ಒಳಗಾದ ತಕ್ಷಣ 1930ಗೆ ಕಾಲ್ ಮಾಡಿ, ಅಥವಾ ಸೈಬರ್ ಕ್ರೈಮ್ ಪೋರ್ಟಲ್ ವೆಬ್ಸೈಟ್ಗೆ ಕೂಡ ನೀವು ನಿಮಗೆ ಆದಂಥ ಅನ್ಯಾಯವಾದ ಘಟನೆಯನ್ನು ನೋಂದಾಯಿಸಿ ನೀವು ಪರಿಹಾರವನ್ನು ಪಡ್ಕೊಳ್ಬೋದಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ.